ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದು ಹಲವಾರು ಆಯಾಮದಲ್ಲಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ. ಇದೆಲ್ಲದರ ಮಧ್ಯೆ ಚಿನ್ನಯ್ಯನನ್ನ ಅರೆಸ್ಟ್ ಮಾಡಿದ್ದು ಮತ್ತೊಂದು ಕಡೆ ಸೌಜನ್ಯ ಮಾವ ವಿಠಲ್ ಗೌಡನನ್ನ ತೀವ್ರ ವಿಚಾರಣೆ ನಡೆಸಿದ್ದಾರೆ. ಹಾಗೆ ಯೂಟ್ಯೂಬರ್ಗಳಿಗೂ ಕೂಡ ಬೆಂಡೆತ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಸ್ನೇಹಮಯಿ ಕೃಷ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಪ್ರಕರಣಕ್ಕೆ ಟ್ವಿಸ್ಟ್. ಬಂಗ್ಲೆಗುಡ್ಡ ಕಾಡಿನಲ್ಲಿ ಎಸ್ಐಟಿಯಿಂದ ಶೋಧ ಕಾರ್ಯ. ಎಸ್ಐಟಿ ಕಚೇರಿಯಲ್ಲಿ ಕೇರಳ ಯೂಟ್ಯೂಬರ್ ವಿಚಾರಣೆ. ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ. ಬುರುಡೆ ಚಿನ್ನಯ್ಯ ಜೈಲು ಸೇರ್ತಾ ಇದ್ದಂತೆಯೇ ಇತ್ತ ಎಸ್ಐಟಿ ಇನ್ವೆಸ್ಟಿಗೇಷನ್ನ ಆಂಗಲ್ಲೇ ಚೇಂಜ್ ಆಗಿದೆ. ಚಿನ್ನಯ್ಯನಿಗೆ ಸೌಜನ್ಯ ಮಾವ ವಿಠಲ್ ಗೌಡನೇ ಬುರುಡೆ ತಂದುಕೊಟ್ಟಿದ್ದ ಅಂತ ಹೇಳಲಾಗಿತ್ತು. ಇದೀಗ ಎಲ್ಲ ಆರೋಪಗಳು ಕೂಡ ತಲೆ ಕೆಳಗಾಗಿದೆ. ಬಂಗ್ಲೆಗುಡ್ಡ ಕಾಡಿನಿಂದ ಬುರುಡೆ ತಂದಿದ್ದು ಚಿನ್ನಯ್ಯನೇ, ಚಿನ್ನಯ್ಯನ ಜೊತೆಗೆ ಹೋಗಿದ್ದು ವಿಠಲ್ ಗೌಡ. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ವಿಠಲ್ ಗೌಡರನ್ನ ಸಾಕ್ಷಿದಾರನಾಗಿ ಪರಿಗಣಿಸಿ ಹೇಳಿಕೆ ಪಡೆದುಕೊಂಡಿದೆ. ಬಂಗ್ಲೆಗುಡ್ಡದ ಕಾಡಿನಲ್ಲಿ ಮಹಜರು ಪ್ರಕ್ರಿಯೆ ಮುಂದುವರಿಯುವಂತಹ ಸಾಧ್ಯತೆಗಳಿದೆ. ಧರ್ಮಸ್ಥಳ ಗ್ರಾಮದಲ್ಲಿ ಬುರುಡೆ ರಹಸ್ಯದ ಕತೆ ಮತ್ತೆ ಬಂಗ್ಲೆಗುಡ್ಡೆಯ ಆಸುಪಾಸಿನಲ್ಲಿ ಕಂಡು ಬರ್ತಾ ಇರುವಂಥದ್ದು. ಆರಂಭಿಕವಾದ 8ನೇ ಪಾಯಿಂಟ್ನಿಂದ 12ನೇ ಪಾಯಿಂಟ್ನವರೆಗೆ ಇರುವಂತಹ ಈ ಕಾಡಿನ ತಪ್ಪಲಿನಲ್ಲಿ ನಾವಿದ್ದೇವೆ. ಇದು ಬಂಗ್ಲೆಗುಡ್ಡ ಕಾಡು. ಈ ಬಂಗ್ಲೆಗುಡ್ಡ ಕಾಡಿನಲ್ಲಿ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬುರುಡೆಯನ್ನು ತಂದಿದ್ದಾನೆ ಅನ್ನುವಂತಹ ಒಂದು ಮಾಹಿತಿಯನ್ನು ವಿಚಾರಣೆ ವೇಳೆಗೆ ಬಾಯ್ಬಿಟ್ಟಿರುವಂಥದ್ದು. ಆರಂಭದಲ್ಲಿ ಎಲ್ಲ ಜಾಗಗಳನ್ನು ಗುರುತು ಮಾಡಿದ್ದ, ಆನಂತರ ಕೊನೆಯದಾಗಿ ಆ ಬುರುಡೆ ಎಲ್ಲಿಂದ ಬಂತು, ಕೋರ್ಟ್ಗೆ ಕೊಟ್ಟಂತಹ ಬುರುಡೆ, ಮಾಧ್ಯಮಗಳಲ್ಲಿ ವಿಡಿಯೋಗಳು ಹರಿದಾಡ್ತಾ ಇರುವಂಥ ಬುರುಡೆಗಳು ಎಲ್ಲಿಂದ ಅನ್ನುವಂಥ ಒಂದು ತನಿಖೆಯ ಸಂದರ್ಭ. ಈ ಸಂದರ್ಭದಲ್ಲಿ ಚಿನ್ನಯ್ಯ ಮಾಹಿತಿಯನ್ನು ಬಹಿರಂಗಪಡಿಸಿರುವಂಥದ್ದು. ಪ್ರಮುಖವಾಗಿ ಈ ವಿಚಾರಣೆಯಲ್ಲಿ ಆತ ಹೇಳಿದಂತಹ ಹೆಸರುಗಳು ಒಂದು ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ ಮತ್ತು ಯೂಟ್ಯೂಬರ್ ಅಭಿ ಅನ್ನುವಂಥದ್ದು. ಈ ನಾಲ್ವರನ್ನ ಕೂಡ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಈ ಸ್ಪಾಟ್ನಿಂದ ಆ ಬುರುಡೆಯನ್ನು ಎತ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ಆರಂಭದಲ್ಲಿ ತನಿಖೆಯಿಂದ ಗೊತ್ತಾಗ್ತಾ ಇರೋದು. ನಾವು ನೋಡ್ಬೋದು ದೃಶ್ಯಗಳಲ್ಲಿ ಸೆಕ್ಯೂರಿಟಿಗಳನ್ನು ಕೂಡ ಈ ಭಾಗದಲ್ಲಿ ಹಾಕಿರುವಂಥದ್ದು. ಯಾಕಂದರೆ ಮಹಾಜರ್ ಪ್ರಕ್ರಿಯೆಯನ್ನು ಮಾಡಿದ್ದು. ಪ್ರಮುಖವಾಗಿ ಒಂದು ಹೊಸ ಹೆಸರು ವಿಠಲ್ ಗೌಡ ಅನ್ನುವಂಥ ಹೆಸರು ಈ ತನಿಖೆಯಲ್ಲಿ ಬಹಿರಂಗ ಆಗಿದೆ. ಪ್ರಮುಖವಾಗಿ ವಿಠಲ್ ಗೌಡ ಸೌಜನ್ಯ ಪ್ರಕರಣ ಏನಿದೆ ಇದರ ಹೋರಾಟಗಾರರು, ಸೌಜನ್ಯಳ ತಾಯಿ ಕುಸುಮಾವತಿ ಅವರ ಸಹೋದರ ಆಗಿರ್ತಾರೆ. ಸೌಜನ್ಯನ ಮಾವ ಆಗಿರುವಂಥ ವಿಠಲ್ ಗೌಡ ಕೂಡ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾದ ಆರೋಪಿ, ಸಾಕ್ಷ್ಯ ಅನ್ನುವಂಥದ್ದು ಈಗ ಪೊಲೀಸ್ ತನಿಖೆಯಲ್ಲಿ ಬಹಿರಂಗ ಆಗಿದೆ. ಬೆಳತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಇನ್ವೆಸ್ಟಿಗೇಷನ್ ಮುಂದುವರೆದಿದ್ದು ಸೌಜನ್ಯ ಮಾವ ವಿಠಲ್ ಗೌಡ, ಗಿರೀಶ್ ಮಟ್ಟಣ್ಣನವರ್, ಅಭಿಷೇಕ್, ಜಯಂತ್, ಪ್ರದೀಪ್ ಗೌಡನನ್ನ ವಿಚಾರಣೆಗೊಳಪಡಿಸಲಾಗಿದೆ. ಕೇರಳದ ಯೂಟ್ಯೂಬರ್ ಮನಾಫ್ನನ್ನ ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆ ನಡೆಸಲಾಗಿದೆ. ವಿಚಾರಣೆಗೆ ತೆರಳುವ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಮನಾಫ್, ಸತ್ಯ ಅಂತ ತಿಳಿದು ಹೋರಾಟಕ್ಕೆ ಮುಂದಾಗಿದ್ದೆ, ವೃದ್ಧ ತಾಯಿಯ ಕಣ್ಣೀರಿಗೆ ಮರುಗಿ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದೆ ಅಂತ ಹೇಳಿದಾನೆ. ಮಾವನಿಂದಲೇ ಸೌಜನ್ಯ ಕೊಲೆ, ವಿಠಲ್ ಗೌಡನಿಗೆ ಮಂಪರು ಪರೀಕ್ಷೆ ಮಾಡಿಸಿ, ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಆಗ್ರಹ. ಇತ್ತ ಹೋರಾಟಗಾರ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿಯನ್ನ ಭೇಟಿ ಮಾಡಿ ಸೌಜನ್ಯ ಪ್ರಕರಣವನ್ನ ಮರು ತನಿಖೆ ಮಾಡಬೇಕು ಅಂತೇಳಿ ಮನವಿ ಸಲ್ಲಿಸಿದ್ದಾರೆ. ಸೋದರ ಮಾವ ವಿಠಲ್ ಗೌಡನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿ ವಿಚಾರಣೆ ನಡೆಸಬೇಕು, ಆತನೇ ಸೌಜನ್ಯಾಳನ್ನ ಕೊಲೆ ಮಾಡಿದ್ದಾನೆ ಎಂಬ ಗಂಭೀರ ಆರೋಪ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಗೆ ಏನು ದೂರರ್ಜಿ ಕೊಡಕ್ಕೆ ಹೋಗ್ತಾಯಿದ್ದೀನಿ ಅಂತಂದರೆ, ಸೌಜನ್ಯ ಪ್ರಕರಣಕ್ಕೆ ನಿಜವಾದ ಆರೋಪಿ ಯಾರನ್ನೋರ ಬಗ್ಗೆ ನನ್ನ ಬಳಿ ಇರತಕ್ಕಂಥ ಸಾಕ್ಷ್ಯಗಳನ್ನು ಗಮನಿಸಿದಾಗ ಸ್ಪಷ್ಟವಾಗಿ ಕಂಡು ಬರ್ತದೆ. ಸೌಜನ್ಯಳ ಕೊಲೆ ಮಾಡಿರೋಂಥದ್ದು ಅವರ ಸೋದರ ಮಾವ ವಿಠಲ್ ಗೌಡ. ಅದಕ್ಕಿರತಕ್ಕಂಥ ಎಲ್ಲ ಸಾಕ್ಷ್ಯಗಳನ್ನು ಆಧರಿಸಿ ನಾನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿಯವರಿಗೆ ಒಂದು ದೂರರ್ಜಿನ ಕೊಡ್ತಾ ಇದ್ದೀನಿ. ವಿಠಲ್ ಗೌಡರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿದ್ರೆ ಖಂಡಿತವಾಗಲೂ ಸತ್ಯ ಏನು ಅಂತೇಳಿ ಈಚೆ ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಈ ಏನು ಸೌಜನ್ಯ ಪ್ರಕರಣಕ್ಕೆ ಇದೆ ಅದರಲ್ಲಿ ನಿಜವಾದ ಆಗಿರುವಂತಹ ವಿಠಲ್ ಗೌಡ ಮತ್ತು ಅದಕ್ಕೆ ಸಹಕರಿಸಿರ್ಬೋದಾದ ಇತರೆ ಆರೋಪಿಗಳ ಶಿಕ್ಷೆಯನ್ನು ಕೊಡಿಸಿ ಆಕೆಯ ಆತ್ಮಕ್ಕೆ ಶಾಂತಿ ಕೊಡಿಸಬೇಕು. ಒಟ್ಟಾರೆ ಬುರುಡೆ ಹಿಂದೆ ಬಿದ್ದಿರುವ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಹೊಸ ಟಾಸ್ಕ್ಗಳು ಎದುರಾಗ್ತಾ ಇದೆ. ಇನ್ವೆಸ್ಟಿಗೇಷನ್ ನಿಂದ ಮತ್ತೇನು ಗೊತ್ತಾಗುತ್ತೋ ಕಾದ್ ನೋಡಬೇಕಿದೆ. ಸುಕ್ಪಾಲ್ ಜೊತೆಗೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಮಂಗಳೂರು.